Hello students, continuing with alcohols and phenols. Next topic is about some commercially important alcohols. In the first video, we have studied about the preparation of alcohols, that is again a commercial preparation itself. Okay, laboratory preparation alla, commercial agi hege prepare ಮಾಡ್ತಾರೆ ಅನ್ನೋದನ್ನ ನಾವು ಸ್ಟಡಿ ಮಾಡಿದ್ದೇವೆ. So ಈಗ in this part we are going to study about two important commercial alcohols. So you already know, ನಿಮಗೆ ಅದರ ಬಗ್ಗೆ ಗೊತ್ತಿದೆ. That first one is methanol. Methanol is a commercially very important alcohol. Usually it is used as a solvent. Okay, ಹೆಚ್ಚಿನ reactions ಗಳಲ್ಲಿ, in many of the reactions it is used as a solvent ಆಗಿ ಯೂಸ್ ಮಾಡ್ತಾರೆ. So it is also used to prepare one more very important compound, that is formaldehyde. So it is a starting material for the preparation of formaldehyde. So how do you prepare methanol? There are many methods of preparation, but ನಮಗೆ ಬೇಕಾಗಿರುವಂಥದ್ದು ಇಂಡಸ್ಟ್ರಿಯಲ್ or commercial method of preparation. ಯಾವುದನ್ನು ಎಕ್ಸೆಸಿವ್ ಆಗಿ ಯೂಸ್ ಮಾಡ್ತಾರೆ ಆ ಮೆಥಡ್ ಅನ್ನು ನಾವು ನೋಡಬೇಕಿಲ್ಲಿ. So here in olden days they were preparing methanol using wood. Okay, wood is used to prepare methanol. So that's why methanol is known as wood spirit. So by the destructive distillation of wood. ಸೊ ನಿಮ್ಗೆ ಗೊತ್ತಿದೆ ಡಿಸ್ಟಿಲೇಷನ್ ಅಂದರೆ ಏನು ಅಂತ ಹೇಳಿ, ನಿಮಗೆಲ್ಲರಿಗೂ ಗೊತ್ತಿದೆ ಏನು, ಆ ವುಡ್ ಬಾರ್ಕನ್ನು ಅಥವಾ ಯಾವುದು ಪುಡಿ ಮಾಡಿರುವಂಥ ವುಡ್ಡನ್ನು, ಡಿಸ್ಟ್ರಾಕ್ಟ್ ಮಾಡಿರುವಂಥ ವುಡ್ಡನ್ನು ಡಿಸ್ಟಿಲ್ ಮಾಡ್ತಾರೆ, ಹಾಕಿ ಕುದಿಸ್ತಾರೆ ನೀರಲ್ಲಿ. ಓಕೆ, ಸೊ ಅವಾಗ ನಿಮ್ಗೆ ಏನು ಸಿಗ್ತದೆ, ಅಟ್ ನಾರ್ಮಲ್ ಟೆಂಪರೇಚರಲ್ಲೆಲ್ಲ ಆಗೋದಿಲ್ಲ, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ದಟ್ ಈಸ್ ನೋನ್ ಆಸ್ ವುಡ್ ಸ್ಪಿರಿಟ್. ಬಟ್ ಇನ್ ನವೆ ಡೇಸ್ ವಿ ಆರ್ ನಾಟ್ ಯೂಸಿಂಗ್ ದ್ಯಾಟ್ ಮೆಥಡ್, ನಮಗೀಗ ಬೇಡ. ಸೊ ಇನ್ ದ್ಯಾಟ್ ಮೆಥಡ್ ಓಕೆ ವುಡ್ ಈಸ್ ಯೂಸ್, ಬಟ್ ಹಿಯರ್ ವಿ ಯೂಸ್ mixture of carbon monoxide and hydrogen. You know the name of this mixture, ಒಂದ್ಸಲ recall ಮಾಡ್ಕೊಳ್ಳಿ, I am not going to tell you. ಸೊ ಫಸ್ಟ್ ಪಿ ನಲ್ಲಿ ಕಲ್ತಿದ್ರಿ ಹೈಡ್ರೋಜನ್ ಚಾಪ್ಟರ್ ಅಲ್ಲಿ. ಸೊ ಬೇರೆ ಬೇರೆ ಟೈಪ್ ನ ಗ್ಯಾಸಸ್ ಗಳನ್ನು ಕಲ್ತಿದ್ರಿ. ಮಿಕ್ಸ್ಚರ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಅಂಡ್ H2, ಅದರ ಹೆಸರು ಏನು ಅಂತ ನೋಡ್ಕೊಳ್ಳಿ. ಇನ್ ದಿಸ್ ರಿಯಾಕ್ಷನ್ ಮಿಕ್ಸ್ಚರ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಅಂಡ್ H2 is okay catalytically hydrogenated in presence of zinc oxide and chromium trioxide Cr2O3 at 200 to 300 atmosphere pressure and 573 to 673 Kelvin. So this is very important. This reaction tumba important. So this is the catalytic hydrogenation of what? Carbon monoxide. Okay, in the presence of hydrogen and zinc oxide Cr2O3. ಸೊ ಏನು ಪ್ರಾಡಕ್ಟ್ ಸಿಗ್ತದೆ ನಿಮಗೆ? ಮೆಥನಾಲ್ ಪ್ರಾಡಕ್ಟ್ ಸಿಗ್ತದೆ. ಓಕೆ, ಇದರ ಯೂಸ್ ಏನು? ಮೇನ್ಲಿ ಇಟ್ ಈಸ್ ಯೂಸ್ಡ್ ಆಸ್ ಅ ಸಾಲ್ವೆಂಟ್, ಹಾಗೇನೆ ಇಟ್ ಈಸ್ ಮೇನ್ ವಾಟ್ ಸ್ಟಾರ್ಟಿಂಗ್ ರಿಯೇಜೆಂಟ್ ಇನ್ ದ ಪ್ರಿಪರೇಷನ್ ಆಫ್ ಫಾರ್ಮಾಲ್ಡಿಹೈಡ್ ನ ಪ್ರಿಪರೇಷನ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಓಕೆ, ದಿಸ್ ಮೆಥನಾಲ್ ಈಸ್ ಹೈಲಿ ಪಾಯ್ಸನಸ್. ಓಕೆ, ಅದು ಪಾಯ್ಸನಸ್. ಇಂಟ್ರಾವಿನಸ್ಲಿ ಇಂಜೆಕ್ಟ್ ಮಾಡಿದ್ರೆ ಇಟ್ ಕಾಸಸ್ ಡೆತ್. ಓಕೆ, ಸ್ಮಾಲ್ ಟ್ರೇಸಸ್ ಅಲ್ಲಿ ಏನಾದರೂ ಇಂಜೆಕ್ಟ್ ಮಾಡಿಕೊಂಡ್ರೆ ಅಥವಾ ಕನ್ಸ್ಯೂಮ್ ಮಾಡಿದ್ರೆ ಇಟ್ ಕಾಸಸ್ ಬ್ಲೈಂಡ್ನೆಸ್. ಓಕೆ, ಸಿವಿಯರ್ ವಾಟ್ ಇಶ್ಯೂಸ್ಗಳನ್ನು ಕ್ರಿಯೇಟ್ ಮಾಡ್ತದೆ ನಿಮ್ಮ ಬಾಡಿನಲ್ಲಿ ಮೆಥನಾಲ್ ಡ್ರಿಂಕ್ ಮಾಡಿದರೆ. ಸೊ ಸತ್ತೇ ಹೋಗ್ತಾರೆ. ಓಕೆ, ಒಂದು 5 to 10 ml ಮೆಥನಾಲ್ ಡ್ರಿಂಕ್ ಮಾಡಿದರೆ ದ ಪರ್ಸನ್ ವಿಲ್ ಡೈ. ದ ಸೆಕೆಂಡ್ ಒನ್, ಎರಡನೇ ಕಮರ್ಷಿಯಲಿ ಇಂಪಾರ್ಟೆಂಟ್ ಆಲ್ಕೋಹಾಲ್ ಇಸ್ ಎಥನಾಲ್. ನಿಮ್ಗೆಲ್ರಿಗೂ ಗೊತ್ತಿದೆ, ಮೋಸ್ಟ್ ಎಕ್ಸೆಸಿವ್ಲಿ ಯೂಸ್ಡ್ ಆ್ಯಂಡ್ ವೈಡ್ಲಿ ಯೂಸ್ಡ್ ಆಲ್ಕೋಹಾಲ್ ಯಾವುದು? ಅದು ಮೆಥನಾಲ್. ಅದರ ಬಾಯ್ಲಿಂಗ್ ಪಾಯಿಂಟ್ 351 Kelvin. ಸೊ this can be prepared by the hydrogenation of ethene. ನಾವು ಫಸ್ಟ್ ಇದರಲ್ಲಿ ಕಲ್ತಿದ್ದೇವೆ, ಮೆಕ್ಯಾನಿಸಮ್ ಕೂಡ ಕಲ್ತಿದ್ದೇವೆ. ವಿ ಸ್ಟಡಿಡ್ ಮೆನಿ ಮೆಥಡ್ಸ್ ಆಫ್ ಪ್ರಿಪರೇಷನ್. ಇಂಡಸ್ಟ್ರಿಯಲ್ಲಿ ಹೇಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡಿದ್ದೇವೆ. ಓಕೆ, ಬೈ ದಿ ಹೈಡ್ರೋಲಿಸಿಸ್ ಆಫ್ ಈಥೀನ್. ಓಕೆ, ಇದನ್ನು H2O ಜೊತೆ ಟ್ರೀಟ್ ಮಾಡಬೇಕು ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್, ವಿಲ್ ಗೆಟ್ ಎಥನಾಲ್. ನೀವು ಕಲ್ತಿದ್ದೀರಲ್ಲ? ಎಸ್. ನೌ ಇನ್ ದಿಸ್ ಮೆಥಡ್, ಸೊ ಇಲ್ಲಿ ಏನು ಮಾಡ್ತೇವೆ ನಾವು? ವಿ ಸ್ಟಡಿ ದ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ ಬೈ ಫರ್ಮೆಂಟೇಷನ್ ಆಫ್ ಸುಕ್ರೋಸ್. ಇದೊಂದು ಕ್ಲಾಸಿಕಲ್ ಮೆಥಡ್ ಅಷ್ಟೇ, ಹಳೆ ಮೆಥಡ್. ಸೊ ದ್ಯಾಟ್ ಈಸ್ ಅನೆರೋಬಿಕ್ ಫರ್ಮೆಂಟೇಷನ್. ಫರ್ಮೆಂಟೇಷನ್ ಅಂದರೆ ಸಿಂಪಲ್ ಆಗಿ ಕೊಳಿಲಿಕ್ಕೆ ಬಿಡುವಂಥದ್ದು. ಓಕೆ, ಅನೆರೋಬಿಕ್ ಫರ್ಮೆಂಟೇಷನ್. ಸೊ ಇನ್ ದ ಆಬ್ಸೆನ್ಸ್ ಆಫ್ ಏರ್, ಓಕೆ, ಸುಕ್ರೋಸ್ ಇಸ್ ಫರ್ಮೆಂಟೆಡ್. ಓಕೆ, ಏರ್ ಇರಬಾರ್ದು. ಇನ್ ದ ಆಬ್ಸೆನ್ಸ್ ಆಫ್ ಏರ್ ಸುಕ್ರೋಸ್ ಇಸ್ ಫರ್ಮೆಂಟೆಡ್ ಟು ಫಾರ್ಮ್ ವಾಟ್? ಆಲ್ಕೋಹಾಲ್. So let us see the reactions of this fermentation. So here sucrose C12H22O11 is hydrolyzed in presence of what? An enzyme called invertase. So invertase enzyme is used to hydrolyze sucrose into a molecule of glucose and fructose. Understood? So it converts, so what? Invertase, enzyme invertase converts sucrose into glucose and fructose.
In the next step, the glucose and fructose which is formed during this reaction, okay, that will be converted to ethanol by an enzyme called zymase. So this zymase is usually present in yeast. Okay, the yeast ಅಲ್ಲಿ ಇರ್ತದೆ. yeast is a fungi ಇದೆ, ಆ fungi ನಲ್ಲಿ ಇರ್ತದೆ. So zymase is an enzyme which is used to convert what your glucose and fructose into ethanol and carbon dioxide. Okay, ಇಲ್ಲಿ decarboxylation ಆಗ್ತದೆ ಯಾವುದ್ರದ್ದು ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಇದು. ಸೊ ಎರಡು ರಿಯಾಕ್ಷನ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಸೊ ಡ್ಯೂರಿಂಗ್ ಫರ್ಮೆಂಟೇಷನ್, ಸೊ ಈ ಕ್ಲಾಸಿಕಲ್ ಫರ್ಮೆಂಟೇಷನ್, ಈ ಫರ್ಮೆಂಟೇಷನ್ ಮೆಥಡಲ್ಲಿ ಸೊ ಎಷ್ಟು ಪರ್ಸೆಂಟ್ ಆಲ್ಕೋಹಾಲ್ ಸಿಗ್ತದೆ ಅಂದರೆ ಯೂಶ್ವಲಿ ಒಂದು 14 to 25% ಆಲ್ಕೋಹಾಲ್ ಸಿಗ್ಬೋದು. ಓಕೆ, ಬಟ್ ಇಲ್ಲಿ ಈ ಫರ್ಮೆಂಟೇಷನ್ ಸ್ಟಾಪ್ ಆಗ್ತದೆ ಯಾವಾಗ? ವೆನ್ ದ ಕಾನ್ಸಂಟ್ರೇಷನ್ ಆಫ್ ಆಲ್ಕೋಹಾಲ್ ಎಕ್ಸೀಡ್ಸ್ 14% ಎಕ್ಸೀಡ್ ಆದ ತಕ್ಷಣ ಏನಾಗ್ತದೆ? ದ ಫರ್ಮೆಂಟೇಷನ್ ಸ್ಟಾಪ್ಸ್ ಬಿಕಾಸ್ this enzyme zymase stops its working. Okay, ಅದರ ವರ್ಕಿಂಗ್ ಅನ್ನು ಸ್ಟಾಪ್ ಮಾಡ್ತದೆ. ಆಕ್ಷನ್ ಆಫ್ zymase inhibited when concentration of alcohol exceeds 14%. ಓಕೆ, ನಿಮ್ಗೆ ಗೊತ್ತಿದೆ ಆಲ್ಕೋಹಾಲ್ ಸ್ಟೆರಿಲೈಸೇಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಅದನ್ನು ಸ್ಟೆರಿಲೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಇದು ಸ್ಟೆರಿಲೈಸಸ್ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಸ್ಟೆರಿಲೈಸ್ ಮಾಡ್ತದೆ. ಓಕೆ, ಈಗ ನಿಮ್ಗೆ ಗೊತ್ತಿದೆ ಯಾವುದು ಸ್ಯಾನಿಟೈಸರ್ಸ್ಗಳೆಲ್ಲ ಆಲ್ಕೋಹಾಲ್ ಯೂಸ್ ಮಾಡ್ತಾರೆ. ದಟ್ ಕಿಲ್ಸ್ ಮೈಕ್ರೋ ಆರ್ಗ್ಯಾನಿಸಮ್, ಈವನ್ ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್, ಎವ್ರಿಥಿಂಗ್ ಎಲ್ಲವನ್ನು ಕೊಲ್ತದೆ. ಸೊ ಯಾವಾಗ ಅಂದರೆ ಅದಕ್ಕೊಂದು ಪರ್ಸೆಂಟೇಜ್ ಆಫ್ ಕಾನ್ಸಂಟ್ರೇಷನ್ ಇರ್ತದೆ, ಆ ಕಾನ್ಸಂಟ್ರೇಷನ್ ರೀಚ್ ಆಗಬೇಕು. ಸೊ ಫಾರ್ ಝೈಮೇಸ್ ಅದನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ 14% ಎಕ್ಸ್ಟೀಡ್ ಆದರೆ ಸೊ ಅಲ್ಲಿಗೆ ಅದರ ಕಂಪ್ಲೀಟ್ ಆಕ್ಷನ್ ಸ್ಟಾಪ್ ಆಗ್ತದೆ. ಸೊ ಮ್ಯಾಕ್ಸಿಮಮ್ಗೆ 14 to 20% ಪ್ಯೂರ್ ಆಲ್ಕೋಹಾಲ್ ನಿಮಗೆ ಸಿಗ್ತದೆ ಇಲ್ಲಿ. ಅರ್ಥ ಆಯ್ತಾ? ಸೊ ದಟ್ ಈಸ್ ನೋನ್ ಆಸ್ ವೈನ್. ದಿಸ್ ಪ್ರೊಸೆಸ್ ಇಸ್ ವೈನ್ ಮೇಕಿಂಗ್. ಇದಕ್ಕೆ ವೈನ್ ಮೇಕಿಂಗ್ ಪ್ರೊಸೆಸ್ ಅಂತ ಕರೀತಾರೆ. ನಿಮ್ಗೆ ಗೊತ್ತಿದೆ ವೈನ್ ಹೇಗೆ ಮಾಡ್ತಾರೆ ಅಂತೇಳಿ. ಯೂಶ್ವಲಿ ನಾವು ಸುಕ್ರೋಸ್ನ ಸೋರ್ಸ್ ಅನ್ನು ಯಾವುದರಿಂದ ತಗೊಳ್ತೇವೆ? ಸುಕ್ರೋಸ್ ಇಸ್ ಒಬ್ಟೈನ್ ಫ್ರಮ್ ಶುಗರ್ ಕೇನ್ ಜ್ಯೂಸ್ ಅಥವಾ ಫ್ರೂಟ್ ಜ್ಯೂಸಸ್ಗಳು, ಎಸ್ಪೆಷಲಿ ಗ್ರೇಪ್ ಜ್ಯೂಸ್ ಯೂಸ್ ಮಾಡ್ತಾರೆ. ಬಿಕಾಸ್ ಗ್ರೇಪ್ ಜ್ಯೂಸ್ ಇಸ್ ಅ ರಿಚ್ ಸೋರ್ಸ್ ಆಫ್ ಸುಕ್ರೋಸ್. ಶುಗರ್ ಕೇನ್ ಜ್ಯೂಸಲ್ಲಿ ಕೂಡ ಇರ್ತದೆ. ಈಗ ಶುಗರ್ ಕೇನ್ ಜ್ಯೂಸ್ ಯಾಕೆ ಯೂಸ್ ಮಾಡ್ತಾರೆ? ಟು ಎಕ್ಸ್ಟ್ರಾಕ್ಟ್ ವಾಟ್? ಟು ಎಕ್ಸ್ಟ್ರಾಕ್ಟ್ ಶುಗರ್ ಕ್ರಿಸ್ಟಲ್ಸ್. ಸೊ ಆಫ್ಟರ್ ದ ಎಕ್ಸ್ಟ್ರಾಕ್ಷನ್ ಆಫ್ ಶುಗರ್ ಕ್ರಿಸ್ಟಲ್, ದ ಲೆಫ್ಟ್ ಓವರ್ ಆ ಮದರ್ ಲಿಕ್ಕರ್ಗೆ ನಾವು ಮೊಲಾಸಸ್ ಅಂತ ಕರೀತೇವೆ. ಓಕೆ, ಸೊ ನೀವು ಕೇಳಿರ್ಬೋದು ನಿಮ್ಮ 10th ಅಥವಾ 9th ಸ್ಟ್ಯಾಂಡರ್ಡ್ ಅಲ್ಲಿ ಗೊತ್ತಿರ್ಬೋದು, ಮೊಲಾಸಸ್ ಅಂತ ಇದೆ. ಈ ಮೊಲಾಸಸ್ ಅಂಡ್ ದ ಗ್ರೇಪ್ ಜ್ಯೂಸ್ ಈಸ್ ಯೂಸ್ ಟು ಕನ್ವರ್ಟ್, ಯೂಸ್ ಟು ಪ್ರಿಪೇರ್ ಎಥನಾಲ್. ಓಕೆ, ನೀವು ಶುಗರ್ ಫ್ಯಾಕ್ಟ್ರಿಗಳಿಗೆ ಹೋಗಿದ್ರೆ ಗೊತ್ತಾಗ್ತದೆ. ಶುಗರ್ ಫ್ಯಾಕ್ಟ್ರೀಸ್ ಏನು ಮಾಡ್ತಾರೆ? ದೇ ಕನ್ವರ್ಟ್, ಅಲ್ಲಿ ಆಲ್ಕೋಹಾಲ್ ಪ್ರಿಪೇರ್ ಮಾಡ್ತಾರೆ, ಡಿಸ್ಟಿಲೇಷನ್ ಮಾಡಿ ದೇ ಪ್ರಿಪೇರ್ ಆಲ್ಕೋಹಾಲ್. ಸೊ ಯಾವುದು? ಪ್ಯೂರ್ ಆಲ್ಕೋಹಾಲ್. ಕಮರ್ಷಿಯಲಿ ಎಲ್ಲ ನಿಮಗೆ ಎಲ್ಲ ಟೈಪ್ನ ಆಲ್ಕೋಹಾಲ್ ಕೂಡ ಸಿಗ್ತದೆ. ಬಟ್ ದೆನ್ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಕಮರ್ಷಿಯಲ್ ಆಲ್ಕೋಹಾಲ್. ಅರ್ಥ ಆಯ್ತಲ್ವಾ? ಓಕೆ, ಅದು ಯಾವುದು? ಕನ್ಸ್ಯೂಮ್ ಮಾಡಲಿಕ್ಕೆ ಆಗುವಂಥ ಆಲ್ಕೋಹಾಲ್ಸ್ಗಳು. ಬಟ್ ಅದನ್ನ ಏನು ಮಾಡ್ತಾರೆ? ಕಮರ್ಷಿಯಲಿ ಮಾಡಬೇಕಾದ್ರೆ ದಟ್ ಈಸ್ ಮೇಡ್ ಅನ್ಫಿಟ್ ಟು ಡ್ರಿಂಕ್. ಅರ್ಥ ಆಯ್ತಲ್ವಾ? ಎಸ್. ಸೊ ನಾನು ನಿಮಗೆ ಹೇಳಿದ್ದೇನೆ ಇಲ್ಲಿ ಅನರೋಬಿಕ್ ಫರ್ಮೆಂಟೇಷನ್ ಅಂತೇಳಿ. ಸೊ ಅರೋಬಿಕ್ ಫರ್ಮೆಂಟೇಷನ್ ಆದರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಈಗ ಏರೋಬಿಕ್ ಅಂದರೆ ಆಕ್ಸಿಜನ್ ಇದ್ದಾಗ instead of ethanol it may get oxidized to propanoic acid. Okay, CH3 CH2 COOH ಆಗಿ ಆಕ್ಸಿಡೇಷನ್ ಆಗ್ತದೆ. ಇದು ನಮ್ಮ ಹತ್ರ ಏನಿದೆ ಈಗ? we have CH3 CH2 OH ಇದೆ. ಸೊ CH3 CH2 COOH ಸಿಗ್ತದೆ. So it has pungent odor. Okay, due to the entry of O2, when air enters into this fermentation mixture, a fermenting mixture ಒಳಗೆ air ಏನಾದರೂ ಎಂಟ್ರಿ ಆದರೆ so alcohol oxidized into propanoic acid. propanoic acid ಗೆ ಅದು ಆಕ್ಸಿಡೈಸ್ ಆಗ್ತದೆ. so that's why this alcohol loses its taste. okay, which become unfit to drink. ಅದನ್ನು ಕುಡಿಲಿಕ್ಕೆಲ್ಲ ಆಗೋದಿಲ್ಲ. ಸೊ ಅದರ ಟೇಸ್ಟ್ ಕೂಡ ಚೇಂಜ್ ಆಗ್ತದೆ, ಸ್ಮೆಲ್ ಕೂಡ ಚೇಂಜ್ ಆಗ್ತದೆ. ಅದರ್ವೈಸ್ ಆಲ್ಕೋಹಾಲ್ ಹ್ಯಾಸ್ ಪ್ಲೆಸೆಂಟ್ ಸ್ಮೆಲ್, ನಿಮ್ಗೆ ಗೊತ್ತಿದೆ. ಓಕೆ, ಇಲ್ಲಿ ಇದು ನಾವೇನು ಮಾಡಿದ್ದೇವೆ? ವಿ ಪ್ರಿಪೇರ್ಡ್ ಆಲ್ಕೋಹಾಲ್. ಇಟ್ಸ್ ನಾಟ್ ಅ ಕಮರ್ಷಿಯಲ್ ಆಲ್ಕೋಹಾಲ್. ಅರ್ಥ ಆಯ್ತಲ್ವಾ? ಇದು ಕಮರ್ಷಿಯಲ್ ಆಲ್ಕೋಹಾಲ್ ಅಲ್ಲ, ಇದನ್ನು ಡ್ರಿಂಕ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಯು ಕ್ಯಾನ್ ಡ್ರಿಂಕ್ ಇಟ್, ಬಟ್ ಹೌ ಟು ಮೇಕ್ ಇಟ್ ಕಮರ್ಷಿಯಲ್ ಆಲ್ಕೋಹಾಲ್? ಸೊ ದ್ಯಾಟ್ಸ್ ನೋನ್ ಆಸ್ ಡಿನ್ಯಾಚುರೇಷನ್. ಇಲ್ಲಿ ಡಿನ್ಯಾಚುರೇಷನ್ ಅಂತ ಕರೀತಾರೆ. ಸೊ ಡಿನ್ಯಾಚುರೇಷನ್ ಪ್ರೊಸೆಸ್ ಅಲ್ಲಿ ಏನು ಮಾಡ್ತಾರೆ ನೋಡಿ? ಕಮರ್ಷಿಯಲ್ ಆಲ್ಕೋಹಾಲ್ ಇಸ್ ಮೇಡ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್ ಬೈ ಆಡಿಂಗ್ ಕಾಪರ್ ಸಲ್ಫೇಟ್ ಅಂಡ್ ಪಿರಿಡಿನ್. ಕಾಪರ್ ಸಲ್ಫೇಟ್ ಆಡ್ ಮಾಡ್ತಾರೆ, ಬ್ಲೂ ಕಲರ್ಡ್ ಕ್ರಿಸ್ಟಲ್ ಅದು. ಪಿರಿಡಿನ್ ಇಸ್ ಅ ಫೌಲ್ ಸ್ಮೆಲ್ ಲಿಕ್ವಿಡ್, ಕೆಟ್ಟ ಸ್ಮೆಲ್ ಇರ್ತದೆ ಅದಕ್ಕೆ. ಸೊ ಅದನ್ನು ಆಡ್ ಮಾಡ್ತಾರೆ. ಸೊ ಇದನ್ನು ನಿಮಗೆ ಕುಡಿಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ಕಮರ್ಷಿಯಲ್ ಆಲ್ಕೋಹಾಲ್. ಅಂಡರ್ಸ್ಟುಡ್? ದಿಸ್ ಇಸ್ ಅಬೌಟ್ ಆಲ್ಕೋಹಾಲ್ಸ್ ಅಂಡ್ ಫಿನಾಲ್ಸ್. ದ ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್ ಇಸ್ ಅಬೌಟ್ ಈಥರ್ಸ್. ಸೊ ವಾಟ್ ಆರ್ ಈಥರ್ಸ್? ನಿಮ್ಗೆ ಆಲ್ರೆಡಿ ಗೊತ್ತಿದೆ.
Ethers are represented by the general formula ROR dash. Let us begin the study of ethers with their preparation. How do you prepare ethers? So the first reaction is with the dehydration of alcohol. You studied the dehydration of alcohol. ನೀವು already study ಮಾಡಿದ್ದೀರಿ. So dehydration of alcohol usually leads to the formation of ethene. But ಅಲ್ಲಿ ಸ್ವಲ್ಪ ಟೆಂಪರೇಚರ್ ಡಿಫರೆನ್ಸ್ ಇದ್ರೆ, ಇಫ್ ದರ್ ಇಸ್ ಸ್ಲೈಟ್ ಡಿಫರೆನ್ಸ್ ಇನ್ ಟೆಂಪರೇಚರ್, ಪ್ರಾಡಕ್ಟ್ ಕೂಡ ಚೇಂಜ್ ಆಗ್ತದೆ. ಅರ್ಥ ಆಯ್ತಲ್ವಾ? ಎಸ್. ಈಗ ನಿಮ್ಮ ಹತ್ರ ಎಥನಾಲ್ ಇದೆ. When ethanol is dehydrated at 443 Kelvin in presence of H2SO4, you will get ethene as a product. But if the reaction is carried at lower temperature, dehydration is not favored. Okay, dehydration favor agodilla. In that case, SN2 reaction is favored. SN2 reaction favor ಆಗ್ತದೆ, ನಿಮಗೆ ether product ಸಿಗ್ತದೆ, ಡೈಇಥೈಲ್ ಈಥರ್. ಅರ್ಥ ಆಯ್ತಾ? ಎಸ್. ಸೊ ಇದನ್ನು ನಿಮ್ಮ ಎಕ್ಸಾಮಿಗೆ ಕೇಳ್ತಾರೆ. ಯಾಕೆ? ನಿಮ್ಗೆ ಎರಡೂ ಕೂಡ ಈವನ್ ಕಾಂಪಿಟೇಟಿವ್ ಎಕ್ಸಾಮ್ CET-ನಲ್ಲಿ ಕೂಡ ಬರ್ತದೆ. ಸೊ ಟೆಂಪರೇಚರ್ ನೋಡ್ಕೊಳ್ಳಿ. ಎಟ್ ಹೈಯರ್ ಟೆಂಪರೇಚರ್ ಡಿಹೈಡ್ರೇಷನ್ ಆಗ್ತದೆ, ಎಟ್ ಲೋವರ್ ಟೆಂಪರೇಚರಲ್ಲಿ SN2 ಮೆಕ್ಯಾನಿಸಮ್ ಫೇವರ್ ಆಗ್ತದೆ, ನಿಮಗೆ ಪ್ರಾಡಕ್ಟ್ ಏನು ಸಿಗ್ತದೆ? ಈಥರ್ ಸಿಗ್ತದೆ. ಇಫ್ ಯು ವಾಂಟ್ ಐ ವಿಲ್ ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್. ಎಕ್ಸಾಮಲ್ಲಿ ಮೆಕ್ಯಾನಿಸಮ್ ಕೇಳುವುದಿಲ್ಲ, ಬಟ್ ಐ ವಿಲ್ ಎಕ್ಸ್ಪ್ಲೈನ್. ಸೊ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ this reaction dehydration. ಈಗ ನೋಡಿ, ಮೆಕ್ಯಾನಿಸಮ್ ಹೀಗಿದೆ. ಫಸ್ಟ್ ಸ್ಟೆಪ್ ಅಲ್ಲಿ you have used acid. So first is the protonation of ethanol takes place. So ಇದು protonation. ಏನು ಸಿಗ್ತದೆ? protonated ethanol ಸಿಗ್ತದೆ. ethyl oxonium ion ಅಂತ ನಾನು ಹೇಳಿದ್ದೇನೆ. So this is what you get here. The next step, instead of what ಡೈರೆಕ್ಟ್ ಡಿಹೈಡ್ರೇಷನ್, ಇಲ್ಲಿ ರಿಮೂವಲ್ ಆಫ್ ವಾಟರ್ ಆಗೋದಿಲ್ಲ. ಸೊ ಏನಾಗ್ತದೆ? ನಿಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತದೆ. ಇನ್ ದ ಸೆಕೆಂಡ್ ಸ್ಟೆಪ್, ಒನ್ ಮೋರ್ ಆಲ್ಕೋಹಾಲ್ ಮಾಲಿಕ್ಯೂಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ರಿಯಾಕ್ಷನ್ ಮಿಕ್ಸ್ಚರ್, ಇಟ್ ರಿಯಾಕ್ಟ್ಸ್ ವಿತ್ ದಿಸ್ ಇಥೈಲ್ ಆಕ್ಸೋನಿಯಂ ಅಯಾನ್. ಸೊ ಇನ್ನೊಂದು ಮಾಲಿಕ್ಯೂಲ್ ಇರ್ತದೆ, ಖಾಲಿ ಒಂದೇ ಮಾಲಿಕ್ಯೂಲ್ ಎಲ್ಲ ಇರೋದು, ತುಂಬ ಇರ್ತದೆ. ಸೊ ನಾವು ದಿಸ್ ಆಕ್ಸಿಜನ್ ಬಿಹೇವ್ಸ್ ಲೈಕ್ ಅ ನ್ಯೂಕ್ಲಿಯೋಫೈಲ್ which attacks on this carbon. ಯಾಕೆ ಇದರ ಮೇಲೆ ಅಟ್ಯಾಕ್ ಮಾಡ್ತದೆ ನೋಡಿ. So this oxygen has positive charge, so that electron density of this carbon also decreases, so that has to leave. OH2 plus is always a good leaving group. ಅದು ಬಿಡಬೇಕು, ಅದಕ್ಕೋಸ್ಕರ ಈ ಆಕ್ಸಿಜನ್ ಏನು ಮಾಡ್ತದೆ? ಇಲ್ಲಿರುವಂತಹ ಕಾರ್ಬನ್ ಮೇಲೆ ಅಟ್ಯಾಕ್ ಮಾಡ್ತದೆ. ಸೊ ದಿಸ್ ವಿಲ್ leave. ಸೊ ದಿಸ್ ಇಸ್ ವಾಟ್ ಡಿಹೈಡ್ರೇಷನ್. ವಾಟರ್ ಮಾಲಿಕ್ಯೂಲ್ ಹೋಯ್ತಲ್ಲಿ ಏನು ಸಿಕ್ತು? ಈಗ ನಿಮಗೆ CH3 CH2OH CH2 CH3 ಇಲ್ಲಿ ಪ್ಲಸ್ ಇದೆ. ಯಾಕೆ? ಈ ಎಲೆಕ್ಟ್ರಾನ್ ಇಲ್ಲಿಗೆ ಡೊನೇಟ್ ಮಾಡಿದೆ. ಸೊ ಈಗ ಪ್ಲಸ್ ಇದೆ, ಅದು ತೆಗಿಬೇಕು. ಸೊ ಹೌ ಡು ಯು ರಿಮೂವ್ ಇಟ್? ಸೊ ಲಾಸ್ಟ್ ಸ್ಟೆಪ್ ಈಸ್ ರಿಮೂವಲ್ ಆಫ್ ಪ್ರೋಟಾನ್, ಡಿಪ್ರೋಟೋನೇಷನ್. ನೋಡಿ, ಸೊ ನಿಮ್ಗೆ ಇಲ್ಲಿ ಡೈಇಥೈಲ್ ಈಥರ್ ಪ್ರಾಡಕ್ಟ್ ಸಿಕ್ಕಿದೆ. ಡೈಇಥೈಲ್ ಈಥರ್ ಪ್ರಾಡಕ್ಟ್ ಸಿಕ್ಕಿದೆ. ಅರ್ಥ ಆಯ್ತಲ್ವಾ? ಎಸ್. ದ ನೆಕ್ಸ್ಟ್ ಮೆಥಡ್ ಆಫ್ ಪ್ರಿಪರೇಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ 2 ಮಾರ್ಕಿಗೆ ಹೆಚ್ಚಾಗಿ ಕೇಳ್ತಾರೆ. So in Williamson's ether synthesis, alkyl halides are treated with sodium alkoxide. So in this reaction, this is the general reaction. ಎರಡು ಟೈಪ್ ಅಲ್ಲಿ ಕೂಡ ಕೇಳ್ತಾರೆ. Write the general equation for the Williamson's ether synthesis. Write a general equation ಅಂತ ಕೇಳಿದ್ರೆ. So alkyl halide, this is alkyl halide. This is treated with what? Sodium alkoxide. So what you will get? You will get ether and sodium halide. This reaction is very simple. Nodidu NaX plus ROR. Okay, if you can use different kinds of alkyl groups. This is used to prepare both symmetrical as well as unsymmetrical ethers. Simple ಮತ್ತೆ mixed ethers ಎರಡನ್ನು ಪ್ರಿಪೇರ್ ಮಾಡ್ತಾರೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಸೊ ಇದರ ಹೆಸರೇನು? ಮಿಥೈಲ್ ಕ್ಲೋರೈಡ್. ಓಕೆ, ಮಿಥೈಲ್ ಕ್ಲೋರೈಡ್. ಇದರ ಹೆಸರು ಸೋಡಿಯಂ ಮೆಥಾಕ್ಸೈಡ್. ಇನ್ನು ಸೋಡಿಯಂ ಮೆಥಾಕ್ಸೈಡ್. ಓಕೆ, ಏನು ಪ್ರಾಡಕ್ಟ್ ಸಿಕ್ಕಿದೆ? ಮಿಥೈಲ್ ಈಥರ್ ಇಸ್ ಯೋರ್ ಪ್ರಾಡಕ್ಟ್. ಇದು ಸಿಂಪಲ್ ಈಥರ್. ನೆಕ್ಸ್ಟ್ ಎಕ್ಸಾಂಪಲ್, ಇಲ್ಲಿ ನಿಮಗೆ ನಾನು ಮಿಕ್ಸ್ಡ್ ಈಥರ್ ಬರೆದಿದ್ದೇನೆ, ಅನ್ಸಿಮೆಟ್ರಿಕಲ್ ಈಥರ್. ಸೊ ಇದೇನು? ಇಥೈಲ್ ಕ್ಲೋರೈಡ್. ಇಲ್ಲಿ ಸೋಡಿಯಂ ಮೆಥಾಕ್ಸೈಡ್ ಇದೆ. ಏನು ಪ್ರಾಡಕ್ಟ್ ಸಿಕ್ಕಿದೆ? ಇಥೈಲ್ ಮಿಥೈಲ್ ಈಥರ್ ಸಿಕ್ಕಿದೆ. ಅರ್ಥ ಆಯ್ತಲ್ವಾ? IUPAC ನೇಮ್ ಏನಾಗ್ತದೆ? ಮೆಥಾಕ್ಸಿ ಈಥೇನ್ ಆಗ್ತದೆ. ಸೊ ನೆಕ್ಸ್ಟ್ ವಿ ಕ್ಯಾನ್ ಯೂಸ್ ದಿಸ್ ಟೈಪ್ ಆಫ್ ವಾಟ್ ಆಲ್ಕಾಕ್ಸೈಡ್ಸ್ ಆಲ್ಸೋ. ಇದು ಕೂಡ ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಕೇಳ್ತಾರೆ ಹೆಚ್ಚಾಗಿ. ಇಲ್ಲಿ ನಾನೇನು ಮಾಡಿದ್ದೇನೆ? I have used tertiary butoxide.
sodium salt of tertiary butanol ಅನ್ನು ಯೂಸ್ ಮಾಡಿದ್ದೇನೆ. ಸೊ ಇದು ಬಿಟಾಕ್ಸಿ, ಟರ್ಷರಿ ಬಿಟಾಕ್ಸಿ ಗ್ರೂಪ್ ಇದು, ಪ್ಲಸ್ CH3Br alkyl ಏನಿದು alkyl bromide, methyl bromide, it produces this ether. ಓಕೆ, ಈ ಈಥರ್ನ ಪ್ರೊಡ್ಯೂಸ್ ಮಾಡ್ತದೆ. ಇದರ ಹೆಸರು ಬೇಕಾದ್ರೆ ನೋಡ್ಕೊಳ್ಳಿ ಮತ್ತೆ, 1 2 3. ಓಕೆ, 2 methyl ಏನಾಗ್ತದೆ, ಮೆಥಾಕ್ಸಿ ಪ್ರೋಪೇನ್ ಅಂತ ಆಗ್ತದೆ. ಈಗ ಸೊ ದಿಸ್ ಇಸ್ ಟರ್ಷರಿ ಬಿಟಾಕ್ಸಿ ಗ್ರೂಪ್. ಇಲ್ಲಿ ನಿಮಗೆ ಈಥರ್ ಪ್ರಾಡಕ್ಟ್ ಸಿಕ್ಕಿದೆ, ಕರೆಕ್ಟ್ ಅಲ್ಲ? ಎಸ್. ನೆಕ್ಸ್ಟ್ ರಿಯಾಕ್ಷನ್ಲಿ ನೋಡಿ, ಹಿಯರ್ ಐ ಹ್ಯಾವ್ ಟೇಕನ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಆ್ಯಂಡ್ ಸೋಡಿಯಂ ಮೆಥಾಕ್ಸೈಡ್. ಸೊ ಇಲ್ಲಿ ಯಾವ ಪ್ರಾಡಕ್ಟ್ ಸಿಗ್ತದೆ? ಹಿಯರ್ ಯು ವಿಲ್ ಗೆಟ್ ಆಲ್ಕೀನ್. ಸೊ ಈ ಎರಡು ರಿಯಾಕ್ಷನ್ಸ್ಗಳಿಗಿರುವಂಥ ಡಿಫ್ರೆನ್ಸ್ ಏನು? ಇದು ಯಾವ ಟೈಪ್ನ ರಿಯಾಕ್ಷನ್ ಅಂದರೆ ಇದೆಲ್ಲವೂ ಕೂಡ SN2 ರಿಯಾಕ್ಷನ್ಸ್ಗಳು, ನೆನ್ಪಿಟ್ಕೊಳ್ಳಿ, ಇದೆಲ್ಲವೂ ಕೂಡ SN2 ರಿಯಾಕ್ಷನ್ಸ್ಗಳು. ಸೊ ಈ ರಿಯಾಕ್ಷನಲ್ಲಿ ದಿ CH3Br, ಓಕೆ, ಸೊ ಇಲ್ಲಿ ಇದು ನಿಮ್ಮ ನ್ಯೂಕ್ಲಿಯೋಫೈಲ್, ಇಲ್ಲಿ ಪ್ಲಸ್ ಚಾರ್ಜ್ ಇರ್ತದೆ, ಇಲ್ಲಿ ಮೈನಸ್ ಚಾರ್ಜ್, ದಟ್ ಹ್ಯಾಸ್ ಟು ಅಟ್ಯಾಕ್ ಆನ್ ದಿಸ್. ಸೊ ದಟ್ ವಿಲ್ ಅಟ್ಯಾಕ್. ಅರ್ಥ ಆಯ್ತಾ? ಎಸ್. ಬಟ್ ಇಲ್ಲಿ ಏನಾಗ್ಬೋದು ಹೇಳಿ? ವೈ ದರ್ ಈಸ್ ನೋ ಫಾರ್ಮೇಷನ್ ಆಫ್ ಈಥರ್? ಇಲ್ಲಿ ಯಾಕೆ ಆಗೋದಿಲ್ಲ? ಈಗ ನೋಡಿ, ಇದರ ಮೇಲೆ ನಿಮಗೆ ಇದು ನ್ಯೂಕ್ಲಿಯೋಫೈಲ್, ಸೊ ಇದು ಯಾವುದ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಹೇಳಿ? ದಟ್ ಹ್ಯಾಸ್ ಟು ಅಟ್ಯಾಕ್ ಆನ್ ದಿಸ್ ಕಾರ್ಬನ್. ಆಗ್ತದಾ? SN2 ರಿಯಾಕ್ಷನ್ ಇದು. ಇಸ್ ಇಟ್ ಪಾಸಿಬಲ್? No, it is not possible because it's a concerted reaction. Okay, ಇಲ್ಲಿ ಯಾವುದೇ rearrangements ಆಗೋದಿಲ್ಲ. It's a concerted mechanism. So that's why the sodium methoxide acts like a strong base. ನೆನ್ಪಿಟ್ಕೊಳ್ಳಿ, it favors elimination. ಈ ಮೆಥಾಕ್ಸೈಡ್ಸ್ ಇದೆ ನೋಡಿ, ಆಲ್ಕಾಕ್ಸೈಡ್ಸ್ ಆರ್ ಬೇಸಸ್ ಆಸ್ ವೆಲ್ ಆಸ್ ನ್ಯೂಕ್ಲಿಯೋಫೈಲ್ಸ್. ಓಕೆ, ದ ನ್ಯೂಕ್ಲಿಯೋಫೈಲ್ ಆಗಿಯೂ ಆಕ್ಟ್ ಮಾಡ್ತದೆ, ಬೇಸ್ ಕೂಡ ಆಗಿ ಆಕ್ಟ್ ಮಾಡ್ತದೆ. ಇಫ್ ಯು ಹ್ಯಾವ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೈಲ್ ಹಾಲೈಡ್ಸ್, ನಿಮ್ಮ ಹತ್ರ ಸೆಕೆಂಡರಿ ಅಥವಾ ಟರ್ಷರಿ ಆಲ್ಕೈಲ್ ಹಾಲೈಡ್ಸ್ ಇದ್ರೆ, ಸೊ ಯೂಶ್ವಲಿ ದೇ ಅಂಡರ್ಗೋ ಎಲಿಮಿನೇಷನ್ ಇನ್ ದ ಪ್ರೆಸೆನ್ಸ್ ಆಫ್ alkoxides. So in this reaction we usually use primary alkyl halides. Primary alkyl halides ಅನ್ನು ಯೂಸ್ ಮಾಡ್ತೇವೆ, ರಿಯಾಕ್ಷನ್ ಈಸಿ ಆಗಿ ಆಗ್ತದೆ. ಸೆಕೆಂಡರಿ ಮತ್ತೆ ಟರ್ಷರಿ it favors what? Elimination. If you have this tertiary butoxide, I have no problem. ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಯಾಕೆ? ಬಿಕಾಸ್ ದಿಸ್ ಇಸ್ ಅಟ್ಯಾಕಿಂಗ್ ಆನ್ ದಿಸ್ ಒನ್. ಇದರ ಮೇಲೆ ಈಸಿಯಾಗಿ ಅಟ್ಯಾಕ್ ಮಾಡುತ್ತೆ ಡೆಫಿನೆಟ್ಲಿ, ಬಿಕಾಸ್ ಇಟ್ ಈಸ್ ಅ ಪ್ರೈಮರಿ. SN1 ಅಲ್ಲಿ SN2 ನಲ್ಲಿ ಯಾವುದು ಮೋರ್ ರಿಯಾಕ್ಟಿವ್? ಪ್ರೈಮರಿ, ಕರೆಕ್ಟ್ ಅಲ್ಲ? ಇದು ಮೋಸ್ಟ್ ರಿಯಾಕ್ಟಿವ್. ಬಟ್ ಇದು ಟರ್ಷರಿ, ಸೊ ಇಟ್ ಇಸ್ ಲೆಸ್ ರಿಯಾಕ್ಟಿವ್. ಸೊ ಅಂದ್ರೆ ಈ ನ್ಯೂಕ್ಲಿಯೋಫೈಲ್ ಇದರ ಮೇಲೆ ಬಂದಷ್ಟು ಸುಲಭದಲ್ಲಿ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ SN1 ಆದರೆ ಆಗ್ತಿತ್ತು. ದಟ್ಸ್ ವೈ ಸೆಕೆಂಡರಿ ಆ್ಯಂಡ್ ಟರ್ಷರಿ ಇನ್ ಪ್ರೆಸೆನ್ಸ್ ಆಫ್ ವಾಟ್? ಇನ್ ದ ಪ್ರೆಸೆನ್ಸ್ ಆಫ್ methoxide or alkoxide undergoes elimination. Is it clear? Yes. The next is about the preparation of some aromatic ethers. Next reaction in Williamson's ether synthesis itself, we can prepare aromatic ethers also in Williamson's ether synthesis. In aromatic ether, so what we do, we take sodium phenoxide and we treat sodium phenoxide with alkyl halide. In that case, so what we did, we treated like CH3ONA plus CH3Cl. So this is sodium methoxide, this is alkyl halide or chloride. Instead of taking alkoxides, we take phenoxide here. Okay, the same type of reaction. It's a nucleophilic substitution. So we get the product. This is aromatic ether. Okay. So next, we can give some examples here. Instead of taking RX, we can take CH3Cl. So this is your phenol, or straight away you can take phenoxide ion, ONA. Here, instead of taking RX, you take CH3Cl. So what's your product? OCH3, C6H5 OCH3. So this is what? How do you write this? You know that. Okay. Next, physical properties of ethers. That first one is boiling point. But the boiling point of what? Alkanes, ethers and alcohols are written here. Usually boiling points of alcohols are greater than the boiling point of ether and corresponding hydrocarbon. So this is due to the stronger hydrogen bonding. Usually among the organic compounds with functional group,
alcohols are having highest boiling point due to stronger hydrogen bonding. Here you can observe CO bond is slightly polar in nature. ಈ ಬಾಂಡ್ ಏನಿದೆ ನೋಡಿ ಇದು polar ಆಗಿರ್ತದೆ. So we can observe stronger dipole interaction. Okay. Here we have N-pentane 309.1. Here the boiling point of N-pentane is 309.1. This is 307.6. So there is slight difference in the boiling points. That is due to what? Due to various reasons. Okay. So due to its structure and all. So there is slight variation in the boiling point. Now solubility. The solubility of ether. Ethers are usually soluble in water. ನೀರಲ್ಲಿ ಕರಗ್ತದೆ. So their solubility resembles alcohol due to hydrogen bonding. Okay, hydrogen bonding ದಾಗಿ ಏನಾಗ್ತದೆ, their boiling point resembles with what? Alcohols. They can form hydrogen bonding with water molecules like this. ನೋಡಿ ಈ ತರ hydrogen bondingsಗಳದು ಫಾರ್ಮ್ ಮಾಡ್ತದೆ. ಸೊ ಆ ರೀಸನ್ ಇಂದಾಗಿ ಈಥರ್ಸ್ ಕೂಡ ನೀರಲ್ಲಿ ಕರಗ್ತದೆ. ನೆಕ್ಸ್ಟ್, chemical reactions of alcohols. Sorry, ethers. Chemical reactions of ethers. Ethers undergo reaction due to cleavage of CO bond. ಇಲ್ಲಿ ನೋಡಿ, we have COC. Okay, this type of what bonding. The reaction of this is because of the cleavage of this CO bond. ಈ CO bond cleave ಆಗಿ ಅದು reactions ಗಳನ್ನು ಕೊಡ್ತದೆ. So first reaction with hydrogen halides, not alkyl halide, hydrogen halide. So this is ether, this is hydrogen halide. So how these ether react with hydrogen halide? So when ether reacts with hydrogen halide, you will get alkyl halide and alcohol as your product. ನೋಡಿ ನಾನು ಇದನ್ನು ಬರೀತೇನೆ ಹೀಗೆ. What do you get? ROH plus RX. The next step, again this alcohol reacts with one more molecule of HX and you will get RX. Okay, alkyl halides are the products of this reaction. Even mixed ethers also undergo same type of reaction with hydrogen halide. The order of reactivity will be like this. Hydrogen iodide is most reactive towards these ethers, then hydrogen bromide, then HCl, then HF. HF is the least reactive one. Understood? Here the reaction is very simple. Remember, ethers react with alkyl halides. So straight away you can write 2HX ಅಂತ ಬರಿಬಹುದು. ಸೊ ಏನು ಸಿಗ್ತದೆ? 2RX plus 2H2O. ಕರೆಕ್ಟ್ ಅಲ್ಲ? ಸಾರಿ, H2O, not 2H2O. H2O is your product. So this is the reaction with what? Hydrogen halides. ಅರ್ಥ ಆಯ್ತಲ್ವಾ? Yes. The next reaction. This is very important. ನೋಡಿ ಇದನ್ನು ಹೆಚ್ಚಾಗಿ ಒಂದು ಮಾರ್ಕಿಗೆ ಕೇಳ್ತಾರೆ. Here I have this ether. This is treated with hydrogen iodide. Okay, then hydrogen iodide ಜೊತೆ ಟ್ರೀಟ್ ಮಾಡ್ತಾರೆ. 2-methyl methoxypropane ಇದೆ ನಿಮ್ಮ ಹತ್ರ. ಇದನ್ನು ಹೈಡ್ರೋಜನ್ iodide ಜೊತೆ ಟ್ರೀಟ್ ಮಾಡಿದರೆ ನಿಮಗೆ ಈ ಎರಡು ಪ್ರಾಡಕ್ಟ್ಸ್ಗಳು ಸಿಗ್ತವೆ. ಸೊ ಹಿಯರ್ there are two possibilities. ಈಗ ಬಾಂಡ್ ಎಲ್ಲೆಲ್ಲ ಕ್ಲೀವ್ ಆಗ್ಬೋದು ಹೇಳಿ? ಇಲ್ಲಿ ಕ್ಲೀವ್ ಆಗ್ಬೋದು ಅಥವಾ ಇಲ್ಲಿ ಕ್ಲೀವ್ ಆಗ್ಬೋದು. ನಾನು ಇದನ್ನು write it as bond number 1, this as 2. ಸೊ ಈಗ ಬಾಂಡ್ ಎಲ್ಲಿಗೆ ಕ್ಲೀವ್ ಆಗ್ತದೆ? That's very important here. If I cleave CO bond here, what I will get? I will get CH3 plus CH3O minus. I will get this one. If I cleave the bond here, ನಾನು ಇಲ್ಲಿ ಬಾಂಡ್ ಅನ್ನು ಕ್ಲೀವ್ ಮಾಡಿದ್ರೆ ನನಗೆ ಏನು ಸಿಗ್ತದೆ ನೋಡಿ? CH3O minus plus CH3 plus. So this is tertiary butoxy group. This is methyl cation. Here this is tertiary carbocation, this is methoxy group. So which reaction is favored? ಇದು ನಮಗೆ ಇಂಪಾರ್ಟೆಂಟ್. ಬಾಂಡ್ ಎಲ್ಲಿ ಕ್ಲೀವ್ ಆಗಬೇಕು? ಫಸ್ಟ್ ಪೊಸಿಷನ್ ಕ್ಲೀವ್ ಆಗ್ತದಾ, ವೆದರ್ ಇಟ್ ಕ್ಲೀವ್ಡ್ ಇನ್ ಸೆಕೆಂಡ್ ಪೊಸಿಷನ್. ಸೊ ಯೂಶುವಲಿ this reaction, okay, takes place via SN1 path. Okay, SN1 path idu. So in SN1 path always which is formed, a more stable carbocation is formed. Is it correct? So andre bond elli cleave agbeku? Oh, ille cleave agbeku. Artha aita? So ille cleave agbeku. That's why you will get methanol as your product. Okay, ಇಲ್ಲಿ ಕ್ಲೀವ್ ಆಗೋದಿಲ್ಲ. ಯಾಕೆ ಕ್ಲೀವ್ ಆಗೋದಿಲ್ಲ ಅಂದರೆ methyl cation is less stable than tertiary butyl cation.
Okay, this is most stable, that's why bond is cleaved at this position, not at this position. ನೆನ್ಪಿಟ್ಕೊಳ್ಳಿ, ಒಂದು ಮಾರ್ಕಿಗೆ ಇದನ್ನು ಕೇಳ್ತಾರೆ. ಅರ್ಥ ಆಯ್ತಾ? ಎಸ್. The next reaction is electrophilic substitution reactions of ethers, aromatic ethers. In ethers, OR group, ಇದು ನೋಡಿ electron donating group, it's a ring activator. ಇದು ring activator. So it activates the ring towards which reaction? New electrophilic substitution reaction. And this is the resonance structure. You know how to write the resonance structure. In the resonance structure of ether, the negative charge, electron density is present at ortho and para positions. So that's why incoming electrophile attacks at ortho and para position of this aromatic ether. Understood? So idu nanu already phenol alli kuda helidene, same thing happens here also. Illi kuda hage agtade. So ಈಗ ಎಲ್ಲಿಗೆ ಅಟ್ಯಾಕ್ ಆಗ್ತದೆ ಎಲೆಕ್ಟ್ರೋಫೈಲ್? at ortho and para position. First reaction ಯಾವುದು ಇದರಲ್ಲಿ? halogenation. In halogenation reaction, aromatic ether, this is known as anisole. Okay, this is treated with bromine water in ethanoic acid. bromine water ಜೊತೆ ಟ್ರೀಟ್ ಮಾಡ್ತಾರೆ. ಇದರ ಹೆಸರು ಏನು ಹೇಳಿ? ಅನಿಸೋಲ್ ಅಥವಾ ಮೆಥಾಕ್ಸಿ ಬೆಂಜಿನ್ ಅಂತ ಕೂಡ ಕರೀತಾರೆ. ಮೆಥಾಕ್ಸಿ ಬೆಂಜಿನ್ ಅಥವಾ ಅನಿಸೋಲ್ ಅಂತ ಕರೀತಾರೆ. ಸೊ ಈಗ ಇಲ್ಲಿ ಎಲೆಕ್ಟ್ರೋಫೈಲ್ ಯಾವುದು? Br plus. ಸೊ ಇದು ಎಲ್ಲಿಗೆ ಅಟ್ಯಾಕ್ ಆಗ್ತದೆ? ಆರ್ಥೋ ಮತ್ತೆ ಪಾರಾ ಪೊಸಿಷನ್ಗೆ ಅಟ್ಯಾಕ್ ಆಗ್ತದೆ. ಓಕೆ, ಇಲ್ಲಿಂದ ಒಂದು ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್ ಇರ್ತದೆ, ಇಲ್ಲೊಂದು ಹೈಡ್ರೋಜನ್ ಇರ್ತದೆ. ಹೈಡ್ರೋಜನ್ ಎಲ್ಲ ಕಡೆನೂ ಇರ್ತದೆ. ಸೊ ಹಿಯರ್ ದಿಸ್ Br plus attacks on this position. ಯಾಕೆ? ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಕರೆಕ್ಟ್ ಅಲ್ಲ? ಅಂಡ್ ದಿಸ್ ಪೊಸಿಷನ್. ಸೊ ಯಾವ ಪ್ರಾಡಕ್ಟ್ ಮೇಜರ್ ಪ್ರಾಡಕ್ಟ್ ನಿಮಗೆ? ಆಲ್ವೇಸ್ ಡ್ಯೂರಿಂಗ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, para substituted product is major product. So para bromo anisole is the major product. Usually 90% of the product in this reaction is para product and only 10% product is what? Ortho product. So ಯಾಕೆ ನಿಮ್ಗೆ ಗೊತ್ತಿದೆ? ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಆರ್ಥೋ ಮತ್ತು para position ಯೂಶುವಲಿ ಸೇಮ್ ಇರ್ತದೆ. ಬಟ್ ಒನ್ ಥಿಂಗ್ ಇಸ್ ಆಕ್ಸಿಜನ್ ಇಸ್ ಎಲೆಕ್ಟ್ರೋನೆಗೆಟಿವ್. ಅದೇನು ಮಾಡ್ತದೆ? ಥ್ರೂ ಇಂಡಕ್ಟಿವ್ ಇಫೆಕ್ಟ್ slightly decreases electron density at ortho position. ಅಂದ್ರೆ para ಮತ್ತೆ ortho position ಗೆ ಕಂಪೇರ್ ಮಾಡಿದ್ರೆ ortho position electron density ಕಡಿಮೆ ಇರ್ತದೆ. That's why that your electrophile prefers to attack at ortho position, sorry, para position. para position ಗೆ ಅಟ್ಯಾಕ್ ಮಾಡ್ತದೆ, ಯಾಕಂದ್ರೆ electron ಬೇಕಾದಷ್ಟು ಇರ್ತದೆ. Is it clear? Yes. So this is bromination or halogenation. The next reaction is Friedel-Crafts reaction. In first few classes, you studied about two types of Friedel-Crafts reaction. One is Friedel-Crafts alkylation, second one is Friedel-Crafts acylation. So in alkylation reaction, anisole is treated with what? Alkyl halide Rx. Here, which is the nucleophile? CH3 plus Cl minus. So anhydrous aluminium chloride, Lewis acid, it's a catalyst which is a halogen carrier which is used to dissociate or to break CH3Cl bond. ಇದನ್ನು ಬ್ರೇಕ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ in presence of a non-polar solvent. ಈಗ CH3 ಎಲ್ಲಿಗೆ ಅಟ್ಯಾಕ್ ಆಗ್ತದೆ? ಯೂಶುವಲಿ ಇಟ್ ಅಟ್ಯಾಕ್ಸ್ at ortho as well as at para position. ಆರ್ಥೋ ಮತ್ತೆ para position ಗೆ ಅದು ಅಟ್ಯಾಕ್ ಮಾಡ್ತದೆ. ಸೊ ಇಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ ಬರ್ತದೆ? 2-methoxytoluene. ಸೊ ಇದೇನು ಹೇಳಿ? So this is toluene, 2-methoxytoluene you will get. So in this reaction, this is the minor product and this is the major product. This is 4-methoxytoluene. Is it clear? Yes. The next reaction is acylation. So in acylation reaction, CH3CO plus Cl minus. So CH3CO plus is your electrophile. Okay, in presence of anhydrous aluminium chloride, CH3CO plus, okay, you can write like this, CH3 C double bond O Cl. So this electrophile attacks on this carbon, sorry, you make the correction here, this is COCH3, 2-methoxyacetophenone. So you can ನೋಡಿ acetophenone ಯಾವುದು? COCH, this is your acetophenone. Okay, electrophile ಇದು ಈ ಕಾರ್ಬನ್ ಇಲ್ಲಿಗೆ ಅಟ್ಯಾಕ್ ಮಾಡ್ತದೆ. So this is 2-methoxyacetophenone. Here also you make the correction. This is COCH3. This is 4-methoxyacetophenone. This is your major product. Is it clear? Yes. So this is Friedel-Crafts acylation. CH3COCl cleaves as CH3CO plus Cl minus. Next reaction is nitration. In nitration reaction, this
anisole is treated with what? Concentrated H2SO4 and HNO3. Mixture of concentrated H2SO4 and HNO3. Here electrophile is NO2 plus. So now attack takes place at ortho as well as at para position. So this is your major product. Is it clear? Yes, this is 4-nitroanisole. So major product is always para substituted product. Okay. This is about alcohols, phenols and ethers. Thank you.